ರತ್ನಾಕರ ಧೌತಪದಾಂಬಾಲೆ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಮಾತಾಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳು. ಆಗಮಿಸಿರುವ ಎಲ್ಲ ಹಿರಿಯರಿಗೆ, ಆದರಣೀಯರಿಗೆ ಹಾಗೂ ವಿದ್ಯಾರ್ಥಿ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನ, ಸ್ವಾನ್ಸ್ ಅಂತ ನಾವು ಕರಿತೀವಿ ಇದನ್ನು. ಇದು ಯಾಕೆ ಅನ್ನೋದು ತುಂಬ ಆಶ್ಚರ್ಯ ಕೆಲವರಿಗೆ. ಸಾಹಿತ್ಯ ಸಮ್ಮೇಳನ ಅಂದಾಕ್ಷಣ ಯಾವುದೋ ಒಂದು ವಿಚಾರಧಾರೆಯನ್ನು, ಒಂದು ಚಿಂತನೆಯನ್ನು ಪ್ರಸ್ತುತಪಡಿಸಲಿಕ್ಕೆ, ಒಂದು ಭಾಷೆಯ ಕುರಿತಂಥ ಸಾಹಿತ್ಯ ಸಮ್ಮೇಳನ, ಇವೆಲ್ಲವನ್ನೂ ನೀವು ಕೇಳಿದ್ದೀರಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ತಮಿಳು ಸಾಹಿತ್ಯ ಸಮ್ಮೇಳನ ಇದೆ, ಉರ್ದು ಸಾಹಿತ್ಯ ಸಮ್ಮೇಳನ ಆಗುತ್ತೆ, ಬ್ಯಾರಿ ಸಾಹಿತ್ಯ ಸಮ್ಮೇಳನ ಆಗುತ್ತೆ, ಎಷ್ಟೆಲ್ಲ ವಿಭಿನ್ನ ಸಾಹಿತ್ಯ ಸಮ್ಮೇಳನಗಳಾಗ್ತವೆ. ಆದರೆ ಈ ಥರದೊಂದು ಪ್ರಯತ್ನ ಬಹುಶಃ ಈ ಹಿಂದೆ ಆಗಿರಲಿಲ್ಲ. ಸ್ವಾಮಿ ವಿವೇಕಾನಂದ ಮತ್ತು ಅಕ್ಕ ನಿವೇದಿತ ಇವರಿಬ್ಬರ ಸಾಹಿತ್ಯವನ್ನು ಚರ್ಚೆಗೆ ತರಬೇಕು ಅಂತ ಪ್ರಯತ್ನ. ನಮ್ಮಲ್ಲಿ ಅನೇಕರಿಗೆ ಸ್ವಾಮಿ ವಿವೇಕಾನಂದರು ಯಾರು ಅಂತ ಗೊತ್ತಿದೆ, ಕೆಲವರಿಗೆ ಅದು ಗೊತ್ತಿಲ್ಲ. ದುರ್ದೈವ, ಏನು ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ವಿವೇಕಾನಂದರನ್ನ ಗೊತ್ತಿಲ್ಲದೆ ಬಹಳ ಜನ ಇದ್ದಾರೆ. ನಂಗೆ ಅವ್ರು ನೋಡಿದಾಗ ಬಹಳ ವಿಚಿತ್ರ ಅನ್ಸುತ್ತೆ. ಅವರು MBBS ಮುಗಿಸಿರ್ತಾರೆ, ಕೆಲವರು 96% ಸೆಕೆಂಡ್ PUC ತಗೊಂಡಿರ್ತಾರೆ, SSLC ಅಲ್ಲಿ ರ್ಯಾಂಕ್ ತಗೊಂಡಿರ್ತಾರೆ. ವಿವೇಕಾನಂದರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಸರ್ ಅಂತಾರೆ. ಆ ಸರ್ಟಿಫಿಕೇಟ್ ತಗೊಂಡು ಏನು ಮಾಡಬೇಕು ಅಂತ. ನೆನ್ನೆ ಒಂದು ಒಳ್ಳೆ ವಿಡಿಯೋ ಬಂದಿತ್ತು, ಬಹಳ ಚೆನ್ನಾಗಿತ್ತು, ತುಂಬ ಸರ್ಕ್ಯುಲೇಟ್ ಆದಂಥ, ವೈರಲ್ ಆದಂಥ ವಿಡಿಯೋ. ಒಬ್ಬ ಹೆಡ್ ಮಿಸ್ಟ್ರೆಸ್ಸು ಅಲ್ಲಿ ಕೂತಿರೋಂಥವ್ರಿಗೆಲ್ರಿಗೂ ಕೇಳ್ತಾರೆ, ಪೇರೆಂಟ್ಸ್ಗಳಿಗೆ ಕೇಳ್ತಾರೆ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನೋಡಿ. ಎಲ್ಲ ಪೇರೆಂಟ್ಸು ಇದ್ದೀರಿ, ಟೀಚರ್ಸು ಇದ್ದೀರಿ, ಎಲ್ಲರೂ ಕೇಳಬೇಕಾಗಿರುವಂಥದ್ದು. ಹೆಡ್ ಮಿಸ್ಟ್ರೆಸ್ ಕೇಳ್ತಾರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮ್ಮ 9ನೇ ಕ್ಲಾಸಿನ ರಿಸಲ್ಟ್ ಎಷ್ಟು ಅಂತ ನೆನಪಿದೆಯಾ ಅಂತ ಕೇಳಿ. ಇಲ್ಲೂ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ಕಾಲೇಜ್ ಮಕ್ಕಳಿಗೂ ಕೂಡ ನೆನಪಿರಲ್ಲ. ಅಲ್ಲಿರೋ ಒಂದು ಹೆಣ್ಮಕ್ಳು ಹೇಳ್ತಾರೆ, ಗೊತ್ತಿಲ್ಲ ನನಗೆ ಹೇಳ್ತಾರೆ. ಹೋಗ್ಲಿ 11th ಸ್ಟ್ಯಾಂಡರ್ಡ್ ನೆನಪಿದೆಯಾ ಅಂತ ಕೇಳ್ತಾರೆ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಕೇಳಿದಾಗ ಆಕೆ ಹೇಳ್ತಾಳೆ, ಅಲ್ಟಿಮೇಟ್ಲಿ ರಿಸಲ್ಟು ಅನ್ನೋದು ಒಂದು ಪೇಪರ್ ಮೇಲಿರೋ ನಂಬರ್ ಹೊರತು ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ಯಾಕೆ ಅಂದರೆ ನಾನು 9th ಸ್ಟ್ಯಾಂಡರ್ಡಲ್ಲಿ 55% ಮಾರ್ಕು, ಸೆಕೆಂಡ್ PUCನಲ್ಲಿ 59% ಮಾರ್ಕು. ಇವತ್ತು ನಿಮ್ಮ ಮಕ್ಕಳಿಗೆಲ್ಲ ಹೆಡ್ ಮಿಸ್ಟ್ರೆಸ್ ಆಗಿ ನಾನು ಕೂತಿದ್ದೀನಿ ಅಂತಂದರೆ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಒಳಗೆ ಏನಿದೆ ಅನ್ನೋದು ಇಂಪಾರ್ಟೆಂಟು ಅಂತ. 96% ತಗೊಂಡೇನು ಉಪಯೋಗ, ಒಳಗೇನು ಇಲ್ಲ ಅಂದರೆ. ರ್ಯಾಂಕ್ ತಗೊಂಡು ಏನು ಉಪಯೋಗ, ಒಳಗೆ ಸ್ವಾಮೀಜಿ ಇಲ್ಲ ಅಂತಂದ್ರೆ. ನೀವು MBBS ಮಾಡಿ ಏನು ಉಪಯೋಗ, ಈ ದೇಶಕ್ಕೋಸ್ಕರ ತಮ್ಮನ್ನು ತಾನು ಸಮರ್ಪಿಸಿಕೊಂಡಂತ ನಿವೇದಿತ ಬಗ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಏನು ಉಪಯೋಗ ಅಂತ. ಇವೆಲ್ಲವೂ ಯಾವಾಗ ಅರಿತುಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ ಒಳಗೊಂದು ಸ್ಟಫ್ ನಿರ್ಮಾಣ ಆಗುತ್ತೆ. ನಾವು ಹೇಳ್ತೀವಲ್ಲ, ಒಬ್ಬಟ್ಟು ಅಂತಂದ್ರೆ ಏನು ಗೊತ್ತೇನು, ಒಬ್ಬಟ್ಟಿನೊಳಗಿನ ಹೂರಣ ಒಬ್ಬಟ್ಟೆ ಹೊರತು ಒಬ್ಬಟ್ಟಿನ ಆವರಣ ಒಬ್ಬಟ್ಟಲ್ಲ. ಬರೀ ಒಬ್ಬಟ್ಟಿನ ಆವರಣ ಹಾಕಿದ್ರೆ ಯಾರು ತಿನ್ಲಿಕ್ಕೆ ಇಷ್ಟಪಡ್ತಾರೆ? ಒಳಗೆ ಹೂರ್ಣ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ. ಆವರಣ ತುಂಬಾ ಚೆನ್ನಾಗಿ ಸಿಂಗಾರ ಮಾಡಿ ಒಬ್ಬಟ್ಟು ಅಂತ ಕೊಟ್ಟರೆ ಒಬ್ಬಟ್ಟು ಅಂತ ಕರೀತಾರ. ನಮ್ಮಲ್ಲಿರುವಂತ ಅನೇಕರು ಒಬ್ಬಟ್ಟಿನ ಆವರಣವೇ ಹೊರತು ಹೂರಣವೇ ಇಲ್ಲ ಅದರೊಳಗೆ. ಹೀಗಾಗಿ ಹೂರಣವನ್ನ ತುಂಬಿಸಬೇಕು. ಯುಗಾದಿ ಹಬ್ಬ ಇರೋದ್ರಿಂದ ಹೇಳ್ತಿದ್ದೀನಿ ಇದನ್ನ. ಹತ್ತಿರ ಬಂದಿತ್ತಲ್ಲ, ಮೊನ್ನೆ ತಾನೇ ಒಬ್ಬಟ್ಟು ಮಾಡ್ಕೊಂಡು ತಿಂದಿದ್ದೀವಿ, ಗೊತ್ತಿರಲಿ ಅಂತ. ಹೂರಣ ತುಂಬಿಸಬೇಕು ಅನ್ನೋ ಪ್ರಯತ್ನಕ್ಕೇನೆ ನಾವು ತುಂಬಾ ಆಲೋಚನೆ ಮಾಡಿ ಈ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನ. ಯಾಕಿದು ಈಗಲೇ ಅಂತಂದ್ರೆ, ನಿವೇದಿತ ಹುಟ್ಟಿ ಈ ವರ್ಷಕ್ಕೆ 150ನೇ ವರ್ಷ ಶುರುವಾಗುತ್ತೆ. 150 ವರ್ಷ ಒಂದು ಹೆಣ್ಮಗಳು ಈ ದೇಶದ ಹಿಂದೆ ಬದುಕಿದ್ಲು. ಆ 150 ವರ್ಷ ಆದಂತ ಹೆಣ್ಮಗಳು ಈ ದೇಶಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ಲು. ಆಶ್ಚರ್ಯ ಏನು ಗೊತ್ತ ಮಿತ್ರರೇ, ಮುಂದಿನ ಅವಧಿಯಲ್ಲಿ ನಿವೇದಿತ ಯಾರು ಅಂತ ನಿಮ್ಗೆ ಪರಿಚಯ ಮಾಡಿಸಿಕೊಡುವಂತ ಕೆಲಸ ಆಗುತ್ತೆ. ಎಂಥವಳು ನಿವೇದಿತ ಅಂತಂದ್ರೆ, ಆ ಹುಡುಗಿ ಹುಟ್ಟಿದ್ದು ಭಾರತದಲ್ಲ, ಆಕೆಗೆ ಕರ್ನಾಟಕ ಗೊತ್ತಿಲ್ಲ, ಆಕೆಗೆ ವಿಜಯಪುರದ ಪರಿಚಯವೇ ಇರಲಿಲ್ಲ, ಆಕೆ ಹುಟ್ಟಿದ್ದು ದೂರದ ಐರ್ಲೆಂಡಿನಲ್ಲಿ. ಅವಳು ಮೂಲತಃ ಕ್ರಿಶ್ಚಿಯನ್ ಹೆಣ್ಮಗಳು. ಆದರೆ ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದು ತನ್ನ ದೇಶವನ್ನು ಬಿಟ್ಟು ಭಾರತಕ್ಕೆ ಬಂದು ತನ್ನ ಇಡೀ ಜೀವನವನ್ನ ಈ ರಾಷ್ಟ್ರದ ಏಳಿಗೆಗೋಸ್ಕರ ಸಮರ್ಪಿಸಿದ್ದಲ್ಲ ಆ ಪುಣ್ಯಾತ್ಗಿತ್ಯ ಆ ಹೆಣ್ಮಗಳು, ಆ ನಿವೇದಿತ. ಅವಳು 150 ವರ್ಷದ ಹಿಂದೆ ಹುಟ್ಟಿದ್ಲು. ಅವಳು ಈ ದೇಶದ ಕುರಿತಂತೆ ಏನ್ ಹೇಳಿದ್ಲು, ಅವಳ ಚಿಂತನೆ ಏನಿತ್ತು ಅನ್ನೋದು ಈ ದೇಶದ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅನ್ನೋ ಪ್ರಯತ್ನಕ್ಕೋಸ್ಕರವೇ ಈ ಸ್ವಾಮಿ ವಿವೇಕಾನಂದ ಅಕ್ಕ ನಿವೇದಿತ ಸಾಹಿತ್ಯ ಸಮ್ಮೇಳನ. ಈ ಸಾಹಿತ್ಯ ಸಮ್ಮೇಳನದ ಆರಂಭವನ್ನು ನಾವು ಮಾಡಿದ್ದು ದೊಡ್ಡ ಮಟ್ಟದಲ್ಲಿ ಮಂಗಳೂರಿನಲ್ಲಿ. ಹೆಚ್ಚು ಕಡಿಮೆ 1,500 ತರುಣರು, ಸಾರ್ವಜನಿಕರು ಸೇರಿದಂತ ಕಾರ್ಯಕ್ರಮ. 10 ಜನ ಸ್ಪೀಕರ್ಸ್ ಅವರು ಬಂದು ಭಾಷಣ ಮಾಡಿ ವಿವೇಕಾನಂದರು ನಿವೇದಿತ ಮೇಲೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಇವೆಲ್ಲವನ್ನೂ ಸೇರಿದಂತ ವಿಸ್ತಾರವಾದ ಕಾರ್ಯಕ್ರಮ ಮಂಗಳೂರಿನಲ್ಲಿ ಶುರುವಾಯಿತು. ಮಂಗಳೂರಿನಲ್ಲಿ ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದಂತ ವಿಜಯಪುರದ ಕೆಲವರು ನಮಗೆ ಕೇಳ್ಕೊಂಡ್ರು, ಈ ಕಾರ್ಯಕ್ರಮ ವಿಜಯಪುರದಲ್ಲೂ ಮಾಡಬೇಕಲ್ಲ ಅಂತ. ಅಂದ್ರೆ 2 ದಿನ ಕಷ್ಟ ಆಗುತ್ತೆ. ಮಂಗಳೂರಲ್ಲಿ 2 ದಿನ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಾವೆಲ್ಲ ಎಷ್ಟು ದಿನ ನಿದ್ದೆಗೆಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಹಿಂಗಾಗಿ 2 ದಿನ ಬೇಡ, 1 ದಿನ ಮಾಡೋಣ. ಕಾಲೇಜ್ ಮಕ್ಕಳನ್ನು ಸೇರಿಸೋಣ, ಸಾರ್ವಜನಿಕರಿಗೆ ಆಹ್ವಾನ ಕೊಡೋಣ. ಎಷ್ಟು ಜನ ಬಂದರೂ ಸರಿ, ನೆನ್ಪಿಟ್ಕೊಳ್ಳಿ, ಜನ
ನಂಬರ್ ಮುಖ್ಯ ಅಲ್ಲ, ಆದ್ರೆ ಬರುವವರ ಒಳಗೆ ಸತ್ವ ತುಂಬೋದು ಮುಖ್ಯ. ಹೀಗಾಗಿ ಬಂದಿರೋರು ಎಲ್ಲರೂ ಇವತ್ತು ಸತ್ವ ತುಂಬಿಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮವನ್ನ ವಿಜಯಪುರದವರು ಅತ್ಯಂತ ಪ್ರೀತಿಯಿಂದ ಏನು ಜೋಡಿಸಿದ್ದಾರೆ. ನಾನು ವಿಜಯಪುರದವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಇಲ್ಲಿ ತುಂಬಾ ಜನ ನಾವು ಸೇರ್ಕೊಂಡಿದ್ದೀವಲ್ಲ, ಭಾರತ ಅಂದ್ರೆ ಏನು ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಈ ಮಾತನ್ನ. ಭಾರತದ ಬಗ್ಗೆ ನಾನು ತುಂಬಾ ಮಾತಾಡ್ತಿದ್ದೆ, ನಿಜವಾದ್ರೂ ಕೂಡ ಭಾರತ ಅಂದ್ರೆ ಏನು ಅನ್ನೋದನ್ನು ಅರ್ಥೈಸಿಕೊಳ್ಳಬೇಕು ಅಂತಂದ್ರೆ ನಿವೇದಿತಾನ ಒಮ್ಮೆ ಓದ್ಲೇಬೇಕು ಅನ್ನುವಂತ ಅದ್ಭುತವಾದ ಸಾಹಿತ್ಯ ಅವಳದ್ದು. ಅವಳೊಂದು ಭಾಷಣ ಮಾಡ್ತಾಳೆ, ಆ ಭಾಷಣದ ಟೈಟಲ್ಲೇ ಹೆಂಗಿದೆ ಗೊತ್ತಾ? ಅವಳ ಭಾಷಣದಲ್ಲಿ ಹೇಳ್ತಾಳೆ, ಭಾರತೀಯರು ಜಗತ್ನಲ್ಲಿ ಯಾರಿಗೂ ಕ್ಷಮೆ ಕೇಳಬೇಕಾಗಿಲ್ಲ, ಕ್ಷಮೆ ಕೇಳುವಂತ ತಪ್ಪನ್ನ ಭಾರತೀಯರು ಮಾಡ್ಲೇ ಇಲ್ಲ ಅನ್ನೋದನ್ನ ಅವಳು ಎಳೆ ಎಳೆಯಾಗಿ ವಿವರಿಸ್ತಾಳೆ. ಭಾರತ ಅನ್ನೋದು ಎಷ್ಟು ಶ್ರೇಷ್ಠ ರಾಷ್ಟ್ರ ಅಂತ. ಈ ತರದ ಚಿಂತನೆ ಇಟ್ಕೊಂಡಂತ ನಿವೇದಿತಾಳ ಆ ಜೀವನವನ್ನ, ಅವಳ ಸಾಹಿತ್ಯವನ್ನ, ವಿವೇಕಾನಂದರ ಜೀವನವನ್ನ, ಅವರ ಸಾಹಿತ್ಯವನ್ನ ಇವತ್ತಿನ ತರುಣ ಪೀಳಿಗೆ ಸ್ವೀಕಾರ ಮಾಡುವಂತಾಗಬೇಕು ಎನ್ನುವಂತ ಪ್ರಯತ್ನದ ಹಿನ್ನೆಲೆಯಲ್ಲೇ ಇವತ್ತಿನ ಕಾರ್ಯಕ್ರಮ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸ್ವಲ್ಪ ತಡವಾದ್ರೂ ಇಡೀ ದಿನ ಜೊತೆಲಿರೋಣ. ಇಡೀ ದಿನ ಒಂದ್ 3-4 ಈ ತರದ ಭಾಷಣಗಳಾಗ್ತವೆ. ಆ 3-4 ಭಾಷಣಗಳೊಂದಿಗೆ ಮಧ್ಯಾಹ್ನ ಒಂದು ಪುಟ್ಟ ಸಂಗೀತ ಕಾರ್ಯಕ್ರಮ, ಒಬ್ಬರು ಚಿತ್ರ ಬಿಡಿಸ್ತಾರೆ, ಹಾಡಿಗೆ ತಕ್ಕಂತೆ ಚಿತ್ರ ಬಿಡಿಸ್ತಾರೆ, 1-2 ಆ ತರದ ಕಾರ್ಯಕ್ರಮಗಳು ಆಗ್ತವೆ. ಅದಾದ್ಮೇಲೆ ಒಂದು ಪುಟ್ಟ ಸಮಾರೋಪ. ನೀವೆಲ್ಲರೂ ಮನಸ್ಸನ್ನ ತೆರೆದಿಟ್ಕೊಂಡು ಕೂತ್ಕೊಳ್ಳಿ. ನಂಗೆ ಗೊತ್ತು, ಕಾಲೇಜಿನ ಬಿಟ್ಟು ಬಂದಿದ್ದೀರಿ, ಕಾಲೇಜಿನ ಬಿಟ್ಟಾಗಿ ಇಡೀ ದಿನ ಕುತ್ಕೋಬೇಕಾ ಅನ್ನೋಂಥ ಕಲ್ಪನೆ ಇದೆಲ್ಲ ಕೂತ್ಕೊಂಡಿದ್ದೀರಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವುದನ್ನ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಮೇಷ್ಟ್ರುಗಳು ಇಡೀ ವರ್ಷ ಹೇಳಲಿಕ್ಕಾಗಲ್ವ. ಅವ್ರಿಗೆ ಅವ್ರದೇ ಪ್ರಾಬ್ಲಮ್ಸ್ ಬಹಳ. ಅವ್ರಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ರಿಸಲ್ಟ್ ತರಿಸ್ಬೇಕು, ಪ್ರಿನ್ಸಿಪಲ್ ಕೇಳ್ತಾರೆ, ಮ್ಯಾನೇಜ್ಮೆಂಟ್ ಕೇಳ್ತಾರೆ, ನಮ್ಗೆ ಹೈಯರ್ ಅಥಾರಿಟಿ ಕೇಳ್ತಾರೆ. ಇವೆಲ್ಲ ಕಿರಿಕಿರಿಗಳ ನಡುವೆ ಅವ್ರು ಕೊಡಬೇಕಾದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಅವ್ರು ಕೊಟ್ಟಿದ್ದು ಎಷ್ಟು ಬಳಕೆಗೆ ಬರುತ್ತೋ, ಬಳಕೆಗೆ ಬರುತ್ತೆ, ಬರದೇ ಇರಲ್ಲ, ಆದ್ರೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಬಳಕೆಗೆ ಇವತ್ತೇನ್ ತಗೊಳ್ತಿರೋ ಅದು ಸಿದ್ಧಿಸುತ್ತೆ ಅಂತ. ನಿಮ್ಮ ಭೂಮಿ ಫಲವತ್ತಾಗಿದ್ರೆ ಇವತ್ತಿಲ್ಲಿಂದ ಹಾಕಿದ ಒಂದೊಂದು ಬೀಜವೂ ಕೂಡ ಮೊಳಕೆಯೊಡೆದು ಕಾಲ ಬಂದಾಗ ಎಂತ ಹಣ್ಣು ಕೊಡುತ್ತೆ ಅಂತಂದ್ರೆ ನೀವು ಅವತ್ ನೆನಪಿಸ್ಕೊಳ್ತೀರಾ, ಅವತ್ ಕಳೆದ ಒಂದು ದಿನ ನನ್ನ ಜೀವನಕ್ಕೆ ಎಂತ ಶಕ್ತಿ ತುಂಬಿತು ಅಂತ. ಅಂತ ಶಕ್ತಿಯನ್ನು ತುಂಬಿಸ್ಕೊಳ್ಳಿಕ್ಕೆ ಹೃದಯವನ್ನ ತೆರೆದಿಟ್ಟು ಕೂತ್ಕೊಳ್ಳಿ, ಮನಸ್ಸನ್ನ ಬಿಚ್ಚಿಟ್ಕೊಳ್ಳಿ. ನಿಮ್ ಎಲ್ಲ ಎಲ್ಲೆಲ್ಲಿ ಓಡ್ತಾ ಇದ್ದ ಮನಸ್ಸನ್ನ ತಂದು ಒಂದ್ ಕಡೆ ಕಟ್ ಹಾಕೊಂಡು ಒಂದು 5-6 ಗಂಟೆಗಳ ಕಾಲ ಸಮರ್ಥವಾಗಿ ಕೂತ್ಕೊಳ್ಳೋ ಪ್ರಯತ್ನ ನಾವು ಮಾಡಿದ್ರೆ ಮುಂದೆ ನಡೆಯುವಂಥದ್ದು ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಮಾಡುವಂತ ಶ್ರೇಷ್ಠ ಕೆಲಸ ನಡೆಯುತ್ತೆ. ನಾವೆಲ್ಲರೂ ಅದಕ್ಕೋಸ್ಕರ ಸಿದ್ಧವಾಗೋಣ ಅಂತ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಈ ಕಾರ್ಯಕ್ರಮಕ್ಕೆ ಹೆಗಲು ಕೊಟ್ಟು ಕೈ ಜೋಡಿಸಿದಂತ ಈ ವಿಜಯಪುರದ ಸಮಸ್ತರಿಗೂ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ವಂದೇ ಮಾತರಂ, ಜೈ ಹಿಂದ್.